ಸುವರ್ಣ ಸುವರ್ಣ ಹೊರಗೆ ಬರಮ್ಮ. ಯಾಕಣ್ಣ ನನ್ನನ್ನ ಕೂಗಿ ಕರೆದಿದ್ದು? ನೋಡಮ್ಮ, ಈ ದಿನ ನಿನ್ನನ್ನು ನೋಡಲು ವರಮ ಆಸೆಗಳು ಬರುತ್ತಿದ್ದಾರೆ. ಅವರಿಗೆ ಹೂ, ಹಣ್ಣು, ಅವಲಕ್ಕಿ, ಬಿಸಿಟ್ಟು ಇವನ್ನೆಲ್ಲವನ್ನು ತಂದು ಕೊಟ್ಟು ಸೋಮಶೇಖರ ಅವರನ್ನು ಕರೆದುಕೊಂಡು ಬರಲು ಹೋಗಿರ್ತಾನೆ. ನೀನು ಅವರು ಬರೋದ್ರೊಳಗಾಗಿ ನಾಷ್ಟವನ್ನು ತಯಾರಿಸಿ ಮತ್ತು ಹೊಸ ಸೀರೆ ಒಟ್ಟು ಹೂವು ಮುಡಿದು ಈ ಮನೆ ಬೆಳಗುವ ಮಂಗಳ ಗೌರಿಯಂತೆ ಬೆಳಗನ್ನು ಬೆಳಗು. ಅಣ್ಣ, ನೀನು ಹೇಳುವ ಮಾತೇನೋ ನಿಜವಿದೆ. ಆದರೆ ಚಿಕ್ಕಂದಿನಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡು ತಬ್ಬಲಿಯಾದ ನನ್ನನ್ನು ಇದುವರೆಗೂ ನೀನು ಹೆತ್ತ ತಾಯಿಗಿಂತ ಹೆಚ್ಚಾಗಿ ಜೋಪಾನ ಮಾಡಿದೀಯಾ. ಈಗ ನನ್ನನ್ನು ಮದುವೆ ಮಾಡಿಕೊಟ್ಟು ವರದಕ್ಷಿಣೆ ಎಂಬ ಸಾಲದಲ್ಲಿ ನೀವಿಬ್ಬರು ಕಷ್ಟಪಡೋದನ್ನ ನನ್ನಿಂದ ನೋಡೋದಕ್ಕಾಗಲ್ಲ ಅಣ್ಣ. ನಿಮ್ಮನ್ನ ಕಷ್ಟದಲ್ಲ ನೋಕಿ ಗಂಡನ ಜೊತೆ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡೋದಕ್ಕೆ ನನಗಿಷ್ಟ ಇಲ್ಲ ಅಣ್ಣ, ಇಷ್ಟ ಇಲ್ಲ. ನೋಡೋಣ, ನನಗೆ ಇಷ್ಟು ಬೇಗ ಮದುವೆ ಬೇಡ ಅಣ್ಣ, ನನಗಿಷ್ಟು ಬೇಗ ಮದುವೆ ಬೇಡ. ತಂಗಿ, ನೀನು ಇನ್ನೂ ಚಿಕ್ಕವಳು, ನಿನಗೇನೂ ತಿಳಿದಿಲ್ಲ. ನೀನು ಮೊದಲು ಹೋಗಿ ನಾಷ್ಟಾದ ವ್ಯವಸ್ಥೆಯನ್ನು ಮಾಡು, ಅವರು ಬದ್ರೊಳಗಾಗಿ. ಆಗ್ಲಣ್ಣ. ಅಣ್ಣ ಅಣ್ಣ ಅವರು ಬರ್ತಿದಾರಣ್ಣ, ಎಲ್ಲ ರೆಡಿ ಆಗಿದೆಯಾ? ಬರಲಿ ಬರಲಿ, ಎಲ್ಲ ರೆಡಿ ಇದೆ, ಬರಲಿ. ನಮಸ್ಕಾರ ದಯಾನಂದಪ್ಪನವರಿಗೆ. ನಮಸ್ಕಾರ 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 ನಮಸ್ಕಾರ. ದಯಾನಂದಪ್ಪನವ್ರೆ, ಇವರೇ ಮದುವೆ ಆಗೋ ಗಂಡು ನಾಗರಾಜ್ ಅಂತ. ನಮಸ್ಕಾರ ಮಿಸ್ಟರ್ ನಮಸ್ಕಾರ. ಇವಳು ನನ್ನ ಹಿರಿಮಗಳು ಭಾಗ್ಯಶ್ರೀ ಅಂತ್ರಿ. ಸುವರ್ಣ ಸುವರ್ಣ ಬಾರಮ್ಮ ಹೊರಗೆ. ನಮಸ್ಕಾರ. ತಾವು ಇಲ್ಲಿ? ಹೌದು, ನಾನೇ, ಕುಳಿತುಕೊಳ್ಳಿ. ಕುರ್ಚ ಏನು ಒಂದು ಹಾಕಿರ್ಲಿ, ಮದುವೆ ಆಗೋ ಹುಡುಗ ಗಟ್ಟ ಅನ್ನದ. ಸೋಮಶೇಖರ್ ಕರ್ರಿ ನಿಮ್ಮ ತಂಗಿಯನು. ಸುವರ್ಣ ಸುವರ್ಣ ಬಾರಮ್ಮ ಹೊರಗೆ. ಹಾಲು ಮದುವೆಯೈ ಬಂದ ಅನುರಾಗದ ಅನುಬಂಧ, ಮದುವೆಯೈ ಬಂದ ಅನುರಾಗದ ಅನುಬಂಧ. ಇಟ ನನಗೆ ಬರ್ತೈತೆ ಹಾಡ, ಮುಂದಿಂದ ಬರುದಿಲ್ಲ. ದಯಾನಂದಪ್ಪನವ್ರೆ ಕುಂದ್ರಿ, ನೀವು ಕುಂದ್ರಿ, ಇಲ್ಲಿ ಕುಂದ್ರಿ, ಇಲ್ಲಿ ಕುಂದ್ರಿ. ಹಿರಿಯರಾಗಿ ಬಂದರೆ ನೀವು ಇಲ್ಲಿ ಮುಂಚೆ ನೀವು ಕುಂದ್ರಿ.
ಸ್ವಾಮಿಗಳಿಗೇನು ಏನೇನು ನಡ್ದ ಬೇಲಾಗ್ಯಾರನ ಇಲ್ರಿ ಮತ್ತೇನು ಕಸಿನ ಕುರ್ಚಿ ಮೇಲೆ ಒಂದ ತುಡಿಗಿಲೆ ರಾತ್ರಿ ಮದ್ವಿ ಮಾಡಿದ್ದೀರಿ ಹಿಂಗಾಗಿ ಸ್ವಲ್ಪ ಬೇಜಾರಾಗೈತಿ ಜಾಡ್ಸಿ ಗುಮ್ಯಾರಿ ಹಾಮರ್ರಿ ಇಲ್ರಿ ಅದೇನಾತ್ರಿ ತುಡಿಗಿಲೆ ಮದ್ವಿ ಮಾಡಕ್ ಹೋದಿವ್ರಿ ರಾತ್ರಿ ಮದಿಗೆ ಅಂದ್ರ ಅದ ವಯಸ್ಸ ಅಂದಿತ್ರಿ ಹಿಂಗಾಗಿ ಸ್ಟೇಷನ್ ಶಾಸ್ತ್ರಿನೇ ಹೇಳ್ಕೊಂಡ್ ಹೋದ್ರಿ ಏನ್ ಮಾಡುದ್ರಿ ಇಟ್ಲೆ ಬಾಳ ಅದ ಹ್ಞೂ ಹಿಂಗಾಗೈತಿ ನೋಡು ಯಾಕೆ ನೀವು ಸಿದ್ದರಾಮ ಅವ್ರು ಕತಿ ಬಾಳ ಕೆಟ್ಟ ಆತ್ ನೀವು ಹಿಂದಿರ್ಬೇಕ್ರಿ ಯಾಕೆ ಬೇಕ್ರಿ ಹೆಲ್ಪ್ ಮಂದಿ ನಾವು ಹೊಡಿ ಪೊಲೀಸ್ ಏನನ್ನವ ಹೊಳ್ಳಿ ನಿಲ್ ಅನ್ನವ ಜಾಡ್ಸವ ಬಾರಮ್ಮ ಸುವರ್ಣ ಹಿರಿಯರಿಗೆ ನಮಸ್ಕರಿಸಮ್ಮ. ನೋಡಿ ಈ ಸಮಯ ಸರಿ ಇಲ್ಲ ಅಂತ ಕಾಣತ್ತೆ, ಎಲ್ಲರೂ ಸುಮ್ಮನೆ ಬಿಡಿ. ನೋಡು ನಾಗರಾಜ್ ಎಲ್ಲನಪ್ಪ ಇಲ್ಲೇ ಅವ್ರಿ ಏನು ಬೀಳತೈತಿ ನೋಡಪ್ಪ ಎಲ್ಲ ನೀವು ಅಣ್ಣ ಟೈಟರ್ ಮಾಡ್ರಲ್ಲ ಸ್ವಲ್ಪ. ನೋಡಪ್ಪ ಮದುವೆ ಆಗು ಹುಡುಗಿಗೆ ಸುವರ್ಣ ಅಂತ ದಯಾನಂದನ ತಂಗಿ ಈಗ ಚಂದ ನೋಡ್ಕೊಂಡು ನಾಗರಾಜ್ ನಡಕ್ ಲಾಸ್ಟಿಗೆ ಸಿದ್ದರಾಮನ ಮನೆಗೆ ಬಂದ್ರೆ ನಾ ಏನು ಮಾಡವಲ್ಪ ಮತ್ತು ದಯಾನಂದ ಅವ್ರಿ ನೋಡ್ರಿ ಹುಡುಗ ಹೆಂಗದಾನ ಮುಂದೆ ಬಾ ಅವನ ಅಡ್ಡಿ ಏನು ಮುಂದೆ ನಿಲ್ಲಿ ಹೆಂಗದಾನ ಹುಡುಗ ಕುಸ್ತಿ ಪೈಲ್ವಾನಾಗೇನ ನಾಳೆ ಸಂಗ್ರಾಮ ಕಲೆ ಯಾವಾಗ ಹೆಸರು ಬರ್ಸದೈತೆ ಅವ್ನು. ಸಿದ್ದರಾಮ ಮದ್ವಿ ಮಾಡಾಕೈತು ಏನ್ ಮಾಡಾಕ್ತೀನಿ ಏರ್ಲಿ ಹುಡುಗಂದು ಹೇಳ್ಬೇಕಲ್ಲ ವರ್ಣನ ಅಲ್ಲ ಮದ್ವಿ ಮಾಡ್ದಾರ ಏನು ಒಂದ್ ಪೆಂಡಲ್ ಸೋಮರ ಏನೊಂದು ಇದಿಲ್ಲ ದಯಾನಂದವ್ರಿ ಇನ್ನು ಮುಂದಿಂದ ಕಾರ್ಯ ಪ್ರಾರಂಭ ಮಾಡೋಣ್ರಿ. ಇಲ್ಲ ಸಿದ್ದರಾಮಪ್ಪ ಹೇಳ್ರಿ ಹುಡುಗಿ ಭಾರಿ ಮಸ್ತ್ ಸಿದ್ದರಾಮತ್ತ ಮುದ್ದಾಗಿದ್ದಾಳೆ, ಮುದ್ದಾಗಿ ಬೆಳೆಸಿದ್ದಾರೆ, ಮುದ್ದಾಗಿದ್ದಾಳೆ, ಆದರೆ ವಿಧಿವಿಯಂತೆ ಕಾಣುತ್ತಾಳೆ. ಆದ್ರೂ ನಿಮಗ ಕರೆಕ್ಟ್ ಮ್ಯಾಚ್ ಹಾಕಾಳ್ರಿ. ನೋಡ್ರಿ ದಯಾನಂದವ್ರಿ ಇನ್ನು ಮುಂದಿಂದ ಹುಡುಗಿಗೆ ಏನು ವರೋಪಚಾರ ಏನೇನು ಹೆಂಗ ಹೇಳಬರ್ಲ ಸ್ವಲ್ಪ. ನೋಡಿ ಹಿರಿಯರೇ, ಲೋಕದ ರೂಢಿಯ ಪ್ರಕಾರ 10 ತೊಲೆ ಬಂಗಾರ 1 ಲಕ್ಷ ರೂಪಾಯಿ ವರದಕ್ಷಿಣೆ ಹಾಗೂ ಬಂಗಾರು ಮತ್ತು ಅರಿವೆ ಡ್ರೆಸ್ ಕೊಡುತ್ತಿದ್ದೇವೆ. ಇದಕ್ಕೆ ಒಪ್ಪದಾದರೆ ನೋಡಿರಿ. ಅಲ್ರಿ ಮತ್ ಮದುವೆ ನೀವ ಮಾಡ್ಕೊಡ್ಬೇಕ್ರಲ್ಲ, ಫುಲ್ ಪೆಂಡಲ್ ಗಿಂಡಲ್ ಹಾಕಿ ಫುಲ್ ಊಟ ಮಾಡಿ ನಾಷ್ಟ ಮಾಡಿಸಿ. ವರ ಮಹಾಶಯ ಒಪ್ಪಿದ್ದರೆ ಒಪ್ಪು ಸಮಯ ಬಂದ್ರ ನೋಡ್ರಿ ದಯಾನಂದವ್ರ ಒಪ್ಬೇಕಾಕತಿ. ಮಾತಿನ ಬಗ್ಗೆ ಸ್ವಲ್ಪ ಏನ್ರ ವ್ಯತ್ಯಾಸ ಆತರ ಋಣ ಸಂಬಂಧ ಇಲ್ಲ ಅಂತೇಳಿ ಎದ್ದು ಹೋಗ್ಬೇಕಾಕತಿ ನೋಡ್ರಿ ದಯಾನಂದ ಅವ್ರ. ಹಿರಿಯರೇ, ನಿಮ್ಮ ಮಾತಿನ ಅರ್ಥ ನನಗಾಗಲಿಲ್ಲ, ತಿಳಿಸಿ ಹೇಳಬೇಕು. ಮಾತಿನ ಅರ್ಥ ತಿಳಿಸಿ ಹೇಳ್ತಿರ್ಲಿ, ಅದ್ರಾಗ ಏನು ತಿಳಿಸಿ ಹೇಳಾಕ ಬಂದಿವ್ರಿ ಹೇಳತ್ತೀವ್ರಿ. ನೋಡ್ರಿ ದಯಾನಂದ ಅವ್ರಿ, ಹುಡುಗ ಅನ್ಕ ಕಟ್ ಮಸ್ತ್ ಗುಂಡ್ಕಲ್ಲಾಗಿದಾನ್ರಿ. ಹುಡುಗನ್ ನೋಡ್ರಿ ಈಗ ಏನೋ 10 ಸಲ ಪರೀಕ್ಷೆ ಮಾಡ್ರಿ, ಹುಡುಗನ ಕಡೆ ಏನು ಕಡ್ಡಿ ಹೇಳಕ್ ಕಸರ ಒಟ್ಟ ಇಲ್ಲ ಹುಡುಗನ ತೇಲಿ ಮತ್ತು ಅಂತ ಕೊತ್ತ. ಯಾಕಂದ್ರೆ ಹುಡುಗ ಸ್ವಲ್ಪ ಏನು ಅಷ್ಟೇ ಚಿಕ್ಕ ರೈತರಿಗೆ ಸಮಾನ. ಅದಕ್ಕೆ ನೀವು ಏನು ಮಾಡಬೇಕು, ನಿಮ್ಮ ತಂಗಿ ಜೋಡಿ 10 ಕೂರ್ಗಿ ಜಮೀನು ವರದಕ್ಷಿಣೆ ಪರವಾಗಿ ಹಚ್ಚಬೇಕು. ಇದನ್ನ ಎಟ್ಟು ಎಲ್ಲ ಮಾಡ್ರೆ ಮುಂದೆ ಇದರ ಬೀಗತಾಣ ಬೆಳಿತೈತಿ ಅನ್ನೋದು ನನ್ನ ಅಭಿಲಾಷೆಗಳು. ಸಿದ್ದರಾಮಪ್ಪ ಅವ್ರ ಬರೋಬ್ಬರಿ ಐತ್ರಲ್ಲ, ಮತ್ತೇನ ಭಾಳ ಹಗರ ಬೇಡ್ರಿ. ಶಾಸ್ತ್ರಿ ಅವರೇ, ಸ್ವಲ್ಪ ಬಾಯಿ ಮುಚ್ಕೊಂಡು ಕುಳಿತುಕೊಳ್ತೀರಾ? ನಾಶನ ಕೊಟ್ಟಿಲ್ಲ ನನಗಿನ್ನ. ನೋಡಿ, ನೀವು ತಿಳಿದವರು, ನಮಗಿರುವುದೇ 20 ಕೂರಿಗೆ ಹೊಲ, ಅದರಲ್ಲಿ 10 ಕೂರಿಗೆ ಮಾರಿ ವರದಕ್ಷಿಣೆ ವರೋಪಚಾರ ಅಂತ 10 ಕೂರಿಗೆ ಮಾರಿದರೂ ಸಾಲದು. ಇನ್ನುಳಿದ 10 ಕೂರಿಗೆಯನ್ನು ತಂಗಿಯ ಗಂಡನೆ ಕೊಟ್ಟರೆ ನಮಗೇನು ಉಳಿಯುತ್ತದೆ ಮಣ್ಣು? ಸ್ವಲ್ಪ ನೀವೇ ವಿಚಾರಿಸಿ. ಸಿದ್ದರಾಮಪ್ಪನ ಮಾತಿಗೆ ಒಪ್ಪಿದರೆ ನಮ್ಮ ಒಪ್ಪಿಗಿದೆ, ಇಲ್ಲದಿದ್ದರೆ ನಾವು ಎದ್ದು ಹೊರಟು ಹೋಗಬೇಕಾಗುತ್ತದೆ. ನೋಡಿ ಸಿದ್ದರಾಮಪ್ಪನವರೇ, ಗಂಡು ಜಾತಿ ಮನಸ್ಸು ಮಾಡಿದರೆ ಇಂಥ 10 ಪಟ್ಟು ಆಸ್ತಿಯನ್ನು ಗಳಿಸಬಹುದು. ತಂಗಿ ಎಂಬ ಬಂಗಾರವನ್ನು ಪಡೆಯಬೇಕಾದ್ರೆ ಅದಕ್ಕೆ ಪುಣ್ಯ ಬೇಕು. ನೀವು ಆಸ್ತಿಗೆ ಆಸೆ ಪಡೆಯುವಂದಾಗ 10 ಕೂರಿಗೆ ಜಮೀನು ಇವತ್ತೇ ನಿಮ್ಮ ಹೆಸರಿನಲ್ಲಿ ಬರೆದು ಕೊಡುತ್ತೇವೆ. ಅಣ್ಣ, ಸ್ವಲ್ಪ ವಿಚಾರಿಸಿ ಮಾತುಕೊಡೋಣ, ನನಗೆ ಇದರಲ್ಲಿ ಸಂಶಯವೆನಿಸುತ್ತಿದೆ.
ತಮ್ಮ ಸೋಮು, ಮಾತು ಒಡೆದರೆ ಹೋಯ್ತು ಮುತ್ತು, ಮಾತು ಆಡಿದರೆ ಹೋಯ್ತು ಮುತ್ತು ಒಡೆದರೆ ಹೋಯ್ತು. ಹಿರಿಯರ ಮಾತಿನಲ್ಲಿ ಚಿಕ್ಕವರು ಮೌನನಾಗಿರಬೇಕು. ಆಯ್ತಣ್ಣ, ಬೇಕಾದ್ರೆ ಹಿಂದೆ ಸ್ಟಾಂಪ್ ಬರೆದು ಕೊಡೋಣ. ಹಾ ಇದಕ್ಕತ್ತಾರ ನೋಡ್ರಿ, ಅಣ್ಣ ತಮ್ಮ ಅಂದ್ರ ಮುತ್ತಿನಂತ ಅಣ್ಣ ತಮ್ಮ ನೋಡ್ರಿ, ಇದ್ರೆ ಹಿಂಗಿರ್ಬೇಕು ನಿಮ್ಮಂತವ್ರು. ಸ್ಟಾಂಪ್ ಮತ್ತೆ ಐತೇನ ಬರ್ದ ಬಿಡುನ ಈಗ. ಎಲ್ಲ ರೆಡಿ ಇದೆ, ಆದರೆ ವರದಕ್ಷಿಣ ವರ ಉಪಚಾರ ನನ್ನ ಕೈಗೆ ಸೇರಬೇಕು. ಸ್ಟಾಂಪ್ ಹಿಂದೆ ಬರೆದು ಕೊಡಬೇಕು. ಆಗಲಿ ಶಾಸ್ತ್ರಿಗಳೇ, ಇವತ್ತೇ ಬರೆದು ಕೊಡ್ತೇವೆ. ಸ್ಟಾಂಪ್ ತಯಾರಿದೆಯೇನ್ರಿ? ಅಂದಾಗ ವರನ ಹೆಸರೇನ್ರಿ? ನಾಗರಾಜ್ ಅಂತ. ನಾ ನೀನು ಆತಾಡ್ರಿ ಬರೋಬ್ಬರಿ ಐತ್ರಿ. ವಧುವಿನ ಹೆಸರ ಸುವರ್ಣ. ಸ ಸ ಸಿ ಸು ಸು ಏ ಮಸ್ತ್ ಐತ್ರಿ ನೋಡ್ರಿ. ಫುಲ್ ರಾಜಯೋಗ ಐತಿ, ಮಸ್ತ್ ಉಗಾದಿ ಪಾಡೇನು ಐತೆ. ಇದನ್ನ ಮುಹೂರ್ತ ಬಿಟ್ರೆ ಮುಂದೆ 3 ತಿಂಗಳು ಮದುವೆ ಆಗಂಗಿಲ್ಲ. ನಮ್ಮ ಊರಾಗ ದ್ಯಾಮೋನ್ ಜಾತ್ರೆ ಆಗೋದೈತಿ. ಏನಿದ್ರು ಈಗ ಜಾಡಿಸ್ಬಿಡ್ರಿ ಅಂದಂಗ. ಇವ್ರು ಯಾರು ಹುಡುಗಿ ಗೊತ್ತಾಗಲಿಲ್ಲ. ಏ ಶಾಸ್ತ್ರಿಗಳಿಗೆ ಅಟ್ಟು ಏನು ನೀವು ಊರಾಗ ಬೇರಿಲ್ಲ, ನನ್ನ ಮಗಳು ಭಾಗ್ಯಶ್ರೀ ಅಂತ. ಅದೆಲ್ಲ ಹೇಳ್ಬೇಕಲ್ಲ. ಹೇಳಿರ್ತೀನಿ ಅವ್ರು ಸಿಕ್ಕಂಗ ಹುಕ್ಕಿ ಉಂಡು ಎಲ್ಲಿ ಹೋಗಿ ಮಕ್ಕೊಂಡ್ಬಿಡ್ದನ. ಅಲ್ಲಿ ಮರ ನೀವು ಬಿಜಾಪುರದಾಗ ಇರ್ತೀನಿ, ಬ್ರಡೇಟ್ ಆಗಿರ್ತೀವಿ, ಹೆಂಗ್ ಗೊತ್ತಾಗತ್ತೆ? ನಮ್ದೇನು ಕೆಲಸ ಕೋಟ ಛತ್ರಿ ಇದಲ್ಲ. ಏ ಹೌದೌದೌದು. ಹಾ ದಯಾನಂದವ್ರಿ, ನೀವು ಒಪ್ಪುದಾರ ನನ್ನ ಮಗಳು ನಿಮಗೆ ಕೊಟ್ಟು ಬೀಗತಾನ ಬೆಳೆಸ್ಬೇಕು ಅನ್ನೋದು ನನ್ನ ಆಸೆ ರೀ. ಹಿರಿಯರೇ, ಈ ಸದ್ಯ ನನ್ನ ತಂಗಿಯ ಮದುವೆ ಮುಗಿಲಿ. ಅಪ್ಪಾಜಿ, ಇಷ್ಟು ಬೇಗ ನನಗೆ ಮದುವೆ ಬೇಡ ಅಪ್ಪಾಜಿ. ನಾನು ಇನ್ನ ತುಂಬ ಓದೋದು ಇದೆ. ಬೇಡವ ತಂಗಿ, ಓದಿ ಓದಿ ಏನು ಮಾಡ್ತೈತಿ? ಏನಪ್ಪ ನಮಗೇನು ಐ ಎಸ್ ಆಫೀಸರ್ ಆಗೋದು ಕೆಟ್ಟೈತಿ ಅವನು ಹೊಟ್ಟೆ ಬೇಡ. ನೀನು ನೋಡ್ದಂಗೆ ಎಷ್ಟು ಕಳೆದ್ರು ಗಡಿಗೆ ಮುಕ್ಕಳು ತಿಕ್ಕುದೇನು ತಪ್ಪಿದಿಲ್ಲ. ಹುಡುಗ ಇವು ಚಲೋದಾನ, ಕುಬೋಟ ಗಾಡಿ ಮಾಲಕದ ನೀವು. ಹುಡುಗ ಹೆಂಗದಾನ ನೋಡ್ಲೇ. ಸೋಮ್ಯ ಅವು ಹೂ ಅಂದ್ಬೇಡ, ಕಡ್ತಾ ಕುಂದಿರ್ಸಿಬಿಡ್ನು. ಇದಾಗ ಕಡ್ತ ಬೀಗರಾಗಿಬಿಡ್ನು ಒಟ್ಟ ಸುಮ್ಮ ಹೂ ನೀ. ಅಣ್ಣ ಒಪ್ಕೊಂಡ್ ಬಿಡಣ್ಣ, PUC ವರೆಗೆ ಓದಿದ್ದಾಳೆ, ನಮ್ಮ ಮನೆತನಕ್ಕೆ ಹೊಂದಿಕೊಂಡು ಹೋಗುತ್ತಾಳೆ. ಹ್ಞೂ ಅಂದ್ಬಿಡಣ್ಣ. ಹಾ ಸಿದ್ದರಾಮಪ್ಪನವ್ರೆ, ನೀವೆಷ್ಟು ಕೊಡ್ತೀರಿ ವರದಕ್ಷಿಣೆ? ಏ ಹೆಂಗ್ರಿ ನೀವು ಎಷ್ಟು ಕೊಡ್ತೀನಂದ್ರಲ್ಲ ಅಷ್ಟು ಕೊಡಬೇಕಲ್ಲ. ಅವೇನ್ರಿ ಡಬಲ್ ಇಂಜಿನ್ ಡ್ರೈವರ್ದಾನ ಕೊಡಬೇಕಾ? ಶಾಸ್ತ್ರಿ ಅವ್ರ ಚ ಒಟ್ಟ ವರದಕ್ಷಿಣೆ ಅಂದ್ರ ನಮ್ಮ ಸನಿಯಕ್ಕೆ ಬರಬೇಡ್ರಿ. ಎಂತದು ಶಾಸ್ತ್ರಿ ಅವ್ರ ಕಡೆ ಯಾರು ವರದಕ್ಷಿಣೆ, ನಿನಗಾರ ವರದಕ್ಷಿಣೆ ಅಂದ್ರೆ ಹೆಂಗ ಅನ್ಯಾಯ ಆಗೋಲ್ಲ? ಎಲ್ಲ ಹೇಳ್ತೀನಿ ನಾನು, ಹೇಳು. ಎಲ್ಲ ಹೇಳ್ತೀನಿ ಸೋಮರಿ ಶಾಸ್ತ್ರಿ. ಹೇಳ. ಇವ್ರ ತಂಗಿ ನೋಡ್ಬಾ, ನನ್ನ ಮಗಳ PUC ಕಲ್ತಾವ. PUC ಇವ್ರ ತಂಗಿ ಏನು ಕಲ್ತಾವಪ್ಪ? ಹಳ್ಳಿ ಗುಗ್ಗು ಮೇಲ. ಇವ್ರು ಮಾಡಿದ 2ನೇ ಮದುವೆ. ಅದು ಹೆಂಗ ನಾಗರಾಜ್ಗೆ ಏನೋ ನನ್ನ ಕಮಿಷನ್ ಆಸಕ್ಕಾಗಿ ನಾಗರಾಜನ್ ಹಿಡ್ಕೊಂಬಂದನ್ ಬಕ್ರ ಮಾಡಿ ಸೋಮವಾರ್ನಿ ಕಮಿಷನ್ ಆಸಕ್ಕಾಗಿ ಮನಿ ಮುರಿಬೇಡ್ರಿ. ಶಾಸ್ತ್ರಿ ಸೋಮವಾರ ಏರ ಎಲ್ಲ ಕಟ್ ಮಾಡ್ತೀವಿಪ್ಪ ನೀ. ನಾವು ಒಟ್ಟ ವರದಕ್ಷಿಣೆ ಕೊಡವಲ್ಪ ಮತ್ತ. ಹ್ಞೂ ಅಂದ್ರೆ ಹ್ಞೂ, ಇಲ್ಲ ಅಂದ್ರೆ ಕ್ಯಾವ. ಏ ಮಾಡ ಏನಾರ ಅವತ್ತು. ಅಣ್ಣ ಒಪ್ಕೊಂಡ್ ಬಿಡಣ್ಣ. ಹೂ ಅಂದು ಬಿಡೋದು ಏನಂದ, ಇದೇ ಖರ್ಚಿನಲ್ಲಿ ಎಲ್ಲ ಮುಗಿದು ಹೋಗುತ್ತದೆ. ಆಗಲಿ ಹಿರಿಯರೇ. ಏ ಹೂವಿನ ರೆಡಿ ಅದಾವನ್ರಿ? ಎಲ್ಲ ರೆಡಿದವ್ರಲ್ಲ. ನಮ್ಮ ಪಾಪಾನಿಗೆ ಹೇಳಿದ್ವು, ಹೇಳ್ದಾನು. ಪಾಪಾನ ಹೇಳ್ದಾನ ನೋಡ್ರಿಪ್ಪ, ಕಳಿಸಿ ನೋಡಿ ತಿರ್ರಿ ಕಾಡ್ಯ ಅಂದಂಗ ಇವ್ ಯಾರ ಗೊತ್ತಾಗ್ಲಿಲ್ಲ. ಕೊಳ್ಳಾಗ ಏನೋ ಹಾಕೊಂಬಂದಾನು. ನಾವು ಹೊಡ್ಯಾವ್ರಿ, ಮತ್ತೇನು ಗೊತ್ತಿಲ್ಲ ನಿಮ್ಗ? ಏನ್ ಹೊಡ್ಯಾವ್ರ? ಫೋಟೋ ರೀ. ಹಂಗಾರ ನಾನು ರೆಡಿ ಹೊಡಿತಾರ ಹಂಗಾರಪ್ಪ. ಫೋಟೋ ಹೊಡ್ಯಾವ ಏನ್ ಮಾಡವ್ನಿ? ಮತ್ತ ನಮ್ಮನ್ನ ಎಲ್ಲ ನಿಮ್ಮದು ಬಂದು ಬಸ್ ಮಾಡ್ಕೊಂಡ್ ಮೇಲತ್ತ ನಮ್ಮನ್ನ ಕರಿತಿರ್ ಲಾಸ್ಟ್. ಅಂದ್ರೆ ನೀ ಹಿಂದ್ ಹೊಡೆದ ಬಿಡ ಆಯ್ತೇನ? ಶಾಸ್ತ್ರಿಗಳು ಏನದಿ ಅಸಹ್ಯತರ ಹಿಂದೆ ಹೊಡಿಬೇಕು ಮುಂದೆ ಹೊಡಿಬೇಕು ಬಿಡು. ಕೊಡಪ್ಪ ಮಾಲಿಕ್ ಕೊಡ. ನೀ ದೊಡ್ಡ ಫೋಟೋ ಹೊಡೆಯಲ್ಲ ಬಿಟ್ಟ ಬಂದಾರ್ಲಿ ಅಲ್ಲಿ. ಏನ್ ಮತ್ತೆ ಕರ್ಕೊಂಡ್ ಊಟ ಮಾಡಿಸಪ್ಪ ಅವ್ನು. ಬಸವಣ್ಣ ಗುಡಿಗೆ ಹೋಗಿ ಬರ್ತಂತೇಳಿ ಯಾಕೆ ತಗೊಂಡು ಕೊಡಿ. ಶಾಸ್ತ್ರಿಗಳ
ನಿಮ್ದೇನು ಮಂತ್ರನೂ ಇಲ್ಲ ಏನೂ ಇಲ್ಲ ಬರೀ ಮಾಂಡ ಪಗಾರ ಓದ್ ಬಿಡವ್ರ. ಏ ಪಗಾರ ಕೊಟ್ಟಿಲ್ಲ ಇನ್ನ ನನಗೆ ಇನ್ನ ನಾಷ್ಟಾನ ಕೊಟ್ಟಿಲ್ಲ ಹೊರಗಿಂದ. ಮತ್ತೆ ಎದಕ್ ಬಂದದೀನಿ ಮಂತ್ರ ನಾಕ್ ಬಂದ ಮತ್ತ ಅಲ್ಲ ಏನ್ ಅನ್ನೋದು ಇಲ್ಲ ಏನಾರ ಒಂದ್ ಪದ ಚಾಲೋ ಮಾಡ ಮುಂದೆ ಏನಾರ ಅದತ್ತ ಎಂದಾರ ಮದ್ವಿ ಮಾಡಿಲ್ಲ ನೀ. ಏನ್ ಶಾಸ್ತ್ರಿ ನೀವು ಒಬ್ಬರೇ ತಿನ್ನೋದು ವಿಚಾರ ಮಾಡತ್ತಿರ್ಲಿ ನೀ ಹಿಂದ್ ಒತ್ಬೇಡ ಇಲ್ಲಿ ಒತ್ತ ಏನಾರ ನಡಿದೈತಿ ಗೊತ್ತಲೇನ ಮದ್ವೆದು ನಾ ಲೇಟ್ ಆಕೈತಿ ಆಮಲ ಅವ್ರ ಚೌಡಾರ ತಿನ್ರಿ. ಹಾ ಚೌಡ ನಮ್ಮ ಸಾಯಾಗ ಹೇಳಿದ್ನಿ 2 ಪ್ಲೇಟ್ ಚುಮ್ಮರಿ ಖಾರ ಹಚ್ಕೊಂಬ ಅಂತ ಹೇಳ್ದಾಳ ನೋಡ್ಲಿ. ಏ ಸ್ವಯಂ ಹೆಂಗ್ರ ಏನ್ ಚಕಾರ ಆಸ್ತಿ ಹಾ ಏ ಏನ ಮದುವೆಯ ಈ ಬಂದ ಅನುರಾಗದ ಅನುಬಂಧ ಏಳು ಜನ್ಮದಲು ಸುರದ ಅನುಬಂಧ ಮದುವೆಯ ಈ ಬಂದ ಅನುರಾಗದ ಅನುಬಂಧ ಏಳು ಜನ್ಮದಲು ಸರಿಯದ ಅನುಬಂಧ. ಶಾಸ್ತ್ರಿಗಳ ಶಾಸ್ತ್ರಿ ಅವ್ರ ಏ ಹೂವಿನ ಹಾರ ಕೊಡ್ರಿ. ಹೂವಿನ ಹಾರ. ತೋರಿ ನೋಡ್ರಿ ನೋಡ್ರಿ ನಮ್ಮ ಕಾಕಾಗ ದೊಡ್ಡ ಚಿಗೋ ಬಂದಾಗ ಕಾಣ್ತಾಳು. ಸ್ವಲ್ಪ ಅಲ್ಲಿಂದ ಅಲ್ಲಿ ಇದನ್ನ ಮಾಡ್ತಾರೋ. ಯಾರು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ನಮ್ಮ ಮಂತ್ರ ಆತ ನೀ ಬಡ ಬಡ ಇದನ್ನ ಮಾಡ್ರಿಪ್ಪ. ಎಲ್ಲ ನಿಮ್ಮ ಮಂತ್ರ ಸ್ವಾಮಿಗಳ ದಕ್ಷಿಣ ಮಾತ್ರ ಪೊಲು ಕೇಳಿ ಮಂತ್ರ ಸರಿ ಅನ್ಲಿಕ್ಕ ಅವ್ರ ಈಗ ಏನಾಗೈತ್ಲ ಏ ಮಂತ್ರ ಆತನ್ ತಗೋರೋ ಮರ ಅಲ್ಲಿ ಕೊಡ್ಬಾರ ಸ್ವಾಮಿ. ಕೊಡ್ಲ ಏ ಬಾ ನೀ ಸ್ವಾಮಿಗಳು ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ. ಹೋಗಿ ಹಳ್ಳಕ್ಕೆ ಬಿದ್ರಿ ಕೊಳ್ಳಕ್ಕೆ ಬಿದ್ರಿ ನೀವು ಜೀವನ ಹಾಗೆ. ಇದು ಹೆಂಗಪ್ಪ ಏನು ಅವ್ರಿಗೆ ಅವ್ರು ಹಾಕೊಂಡ್ರ ಮದ್ವಿ ದಕ್ಷಿಣಾತ ಹಾ ದಕ್ಷಿಣಾತ ಏನ್ ಹೊಡಿ ನಿನ್ ರಾಕ್ ನಿನಗ್ ಬೇಕಾಗಿತ್ತಾನ ಹೊಡಿ. ಏ ಮನೆ ಆಕಾಶಕ್ಕೆ ಚಪ್ಪರ ಹಾಕಿ ಈ ಭೂಮಿಯ ಮಂಟಪ ಮಾಡಿ ತಾರಗರ ತೋರಣವ ಜೀವಗಳ ಜೋಡಿಸುವ ಕಲ್ಯಾಣ. ಎಂತ ಸಂಭ್ರಮ ಮನೆ ತುಂಬ ಬಂದು ಬಾಂಧವರೆಲ್ಲ ತುಂಬಿಕೊಂಡಾಗ. ಎಂತ ಆನಂದ ಸುಮಲಗ್ನದಲ್ಲಿ ಗಂಡು ಹೆಣ್ಣು ಜೋಡಿಯಾದಾಗ. ಶಾಶ್ವತದ ಕಲ್ಯಾಣ ಎನ್ ಚೆಂದ ಕೇಳಲ್ಲ ಭೂಮಿಗೆ ಸ್ವರ್ಗನ ತಂದಂತೆ ನೋಡಣ ಮನ ಬಂದ ಹಾಗೆ ಮಾಡಲು ಮದುವೆ ವ್ಯಾಪಾರ ಅಲ್ಲನ. ಎಂತ ಸಂಭ್ರಮ ಮನೆ ತುಂಬ ಬಂದು ಬಾಂಧವರೆಲ್ಲ ತುಂಬಿಕೊಂಡಾಗ.
ಅವರಿವರ ಸಮಯ ಗುಟ್ಟಾಗಿದ್ದರು ಈ ತಲೆಗೆ ಮಾರು